ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಾನವನ ಶರೀರದಲ್ಲಿ ಬಹುಮುಖ್ಯವಾದ ಗ್ರಂಥಿ ಥೈರಾಯ್ಡ್. ಕುತ್ತಿಗೆ ಭಾಗದಲ್ಲಿ ಗಂಟಲು ಸಮೀಪವಿರುವ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನುಗಳು ಶರೀರದ ಬೆಳವಣಿಗೆ ಹಾಗೆ ವಿವಿಧ ಜೀವಕ್ರಿಯೆಗಳಿಗೆ ಅತಿ ಮುಖ್ಯ. ಆದರೆ ಥೈರಾಯ್ಡ್ ಹಾರ್ಮೋನುಗಳ ಅಸಮತೋಲನದಿಂದಾಗಿ ದೀರ್ಘಕಾಲದ ಸಮಸ್ಯೆಗಳು ಕಾಡುತ್ತವೆ. ಥೈರಾಯ್ಡ್ ಹಾರ್ಮೋನ್ನ ಅಸಮತೋಲನದಿಂದಾಗುವ ದೀರ್ಘಕಾಲಿಕ ಸಮಸ್ಯೆಗಳು ಹಾಗೆ ಚಿಕಿತ್ಸೆಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಹಾಗಾದ್ರೆ ಥೈರಾಯ್ಡ್ಗೆ ಸೂಕ್ತ ಚಿಕಿತ್ಸೆ ಇದೆಯಾ? ಯಾವ ರೀತಿಯಾದಂತಹ ಚಿಕಿತ್ಸೆ ಲಭ್ಯ ಇದೆ? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದ ಸ್ನೇಹ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಾಗಿ ಬೇಸಿಕ್ ಇಂದ ಶುರು ಮಾಡೋಣ. ಥೈರಾಯ್ಡ್ ಡಿಸಾರ್ಡರ್ ಅಂದ್ರೆ ಏನು ಅಂತ? ಬೇಸಿಕಲಿ ಥೈರಾಯ್ಡ್ ಇದೆ ಅಂದ್ರೆ ಥೈರಾಯ್ಡೇ ಕಾಯಿಲೆ ಅಲ್ಲ, ಥೈರಾಯ್ಡ್ ಗ್ರಂಥಿ. ಅದು ಥೈರಾಯ್ಡ್ ಅನ್ನೋದು ನಮ್ಮ ಪ್ರತಿ ಹ್ಯೂಮನ್ ಬೀಯಿಂಗ್ನ ದೇಹದಲ್ಲಿ ಇರುವಂಥ ತುಂಬ ಪ್ರಮುಖವಾದಂತಹ ಒಂದು ಅಂಗ ಆಗುತ್ತೆ, ಅಥವಾ ಗ್ರಂಥಿ ಆ್ಯಂಡ್ ಹಾರ್ಮೋನ್ ರಿಲೀಸಿಂಗ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಜನರಲಿ ಥೈರಾಯ್ಡ್ನ ಮೀನಿಂಗು ಶೀಲ್ಡ್ ಅಥವಾ ಗಾರ್ಡ್ ಅಂತ. ಬಿಕಾಸ್ ಈ ಥೈರಾಯ್ಡ್ ಗ್ರಂಥಿ ನೀವಾಗಲೇ ಹೇಳ್ದಂಗೆ ಒಂದು ಮನುಷ್ಯನ ಡೆವಲಪ್ಮೆಂಟ್ಗೆ, ದೇಹದ ಬಾಡಿಯ ಗ್ರೋತ್ಗೆ, ಡೆವಲಪ್ಮೆಂಟ್ಗೆ ಮತ್ತು ತುಂಬ ಇಂಪಾರ್ಟೆಂಟ್ ಆದಂಥ ಕ್ರಿಯೆಯಾದ ಮೆಟಬಾಲಿಸಮ್ಗೆ ಸಹಾಯ ಮಾಡುವುದರ ಮುಖಾಂತರ ಆ ದೇಹದಲ್ಲಿ ನಡೆಯುವಂಥ ಪ್ರತಿಯೊಂದು ಕ್ರಿಯೆಗಳಾಗಿರ್ಬೋದು. ಈಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಬಾಡಿಯ ಫಂಕ್ಷನಾಲಿಟಿಯಲ್ಲಿ ಬರುವಂಥದ್ದು ನಿಮ್ಮ ಕೂದಲಿನ ಆರೋಗ್ಯ ಆಗಿರಬಹುದು, ಚರ್ಮದ ಆರೋಗ್ಯ ಆಗಿರಬಹುದು, ನೀವು ತಿನ್ನಂಥದ್ದು ಸರಿಯಾಗಿ ಪಚನ ಆಗುವಂಥದ್ದು, ಆ ಪಚನ ಆಗೋದ್ರ ಜೊತೆಗೆ ನಿಮ್ಮ ದೇಹಕ್ಕೆ ಬೇಕಾಗುವಂಥ ಪೌಷ್ಟಿಕಾಂಶಗಳು ಕರೆಕ್ಟಾಗಿ ನಿಮ್ಮ ದೇಹಕ್ಕೆ ಸೇರ್ಕೊಳ್ಳುವಂಥದ್ದು, ಅಂದರೆ ಬ್ಲಡ್ ಸ್ಟ್ರೀಮಲ್ಲಿ ಸೇರಿಕೊಂಡು ನಿಮ್ಮ ದೇಹಕ್ಕೆ ಬೇಕಾಗುವಂಥ ಎನರ್ಜಿ ಪ್ರೊಡಕ್ಷನ್, ಅಂದರೆ ಥೈರಾಯ್ಡ್ ಗ್ರಂಥಿ ಅನ್ನೋದು ನಿಮ್ಮ ಎನರ್ಜಿ ಪ್ರೊಡಕ್ಷನ್ಗೂ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಮನಸ್ಸಿನ ಏಕಾಗ್ರತೆ ಅಥವಾ ಮೈಂಡ್ ಕೋಆರ್ಡಿನೇಷನ್ ಅಂತೇನು ಹೇಳ್ತೀವಿ ಅದಕ್ಕೂ ಅನುಕೂಲ ಮಾಡುತ್ತೆ. ಜೊತೆಗೆ ಹೆಣ್ಮಕ್ಳಾಗ್ಲಿ ಪುರುಷರಾಗ್ಲಾಗ್ಲಿ ಇಬ್ಬರಲ್ಲೂ ಕೂಡ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೀವಿ, ಅಂದರೆ ಜನರಲಿ ಈ ಒಂದು ಫರ್ಟಿಲಿಟಿ ಕ್ರಿಯೆಗೆ ಬೇಕಾಗುವಂಥ ಸಹಾಯವನ್ನು ಬೇರೆ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ಮಾಡುತ್ತೆ. ಸೊ ಹಾಗಾಗಿ ಓವರ್ ಆಲ್ ನಮ್ಮ ಥೈರಾಯ್ಡ್ ಗ್ರಂಥಿನ ನಾವು ಗಾರ್ಡ್ ಅಥವಾ ಶೀಲ್ಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ತನ್ನ ಕೆಲಸವನ್ನು ಪ್ರತಿಯೊಂದು ದೇಹದ ಬೇರೆ ಅಂಗಾಂಗಗಳಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಮೇನ್ ರೋಲ್ ವಹಿಸುತ್ತೆ, ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಡಿಸಾರ್ಡರ್ ಅಂದರೆ ಏನು, ಆ ಫಂಕ್ಷನಾಲಿಟಿ ಏನಿದೆ ಅದು ತನ್ನ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಈಗ ಥೈರಾಯ್ಡ್ ಹಾರ್ಮೋನ್ಸ್ಗಳಲ್ಲಿ T3 ಮತ್ತು T4 ಅನ್ನೋದು ತುಂಬ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಆಗುತ್ತೆ. ಈ ಹಾರ್ಮೋನ್ಗಳನ್ನು ರಿಲೀಸ್ ಮಾಡೋದ್ರ ಮುಖಾಂತರ ನಾನು ಆಗಲೇ ಹೇಳ್ದಂಗೆ ಮೆಟಬಾಲಿಸಮ್ ಆಗಿರಬಹುದು, ನಿಮ್ಮ ರಿಪ್ರೊಡಕ್ಷನ್ ಆಗಿರಬಹುದು, ನಿಮ್ಮ ಚರ್ಮದ ಆರೋಗ್ಯ ಆಗಿರ್ಬೋದು, ಕೂದಲಿನ ಆರೋಗ್ಯ ಆಗಿರ್ಬೋದು, ಬೋನ್ ಡೆವಲಪ್ಮೆಂಟ್, ಬೋನ್ ಸ್ಟೆಬಿಲಿಟಿ, ಜೊತೆಗೆ ಮನಸ್ಸಿನ ಏಕಾಗ್ರತೆ, ಓವರ್ ಆಲ್ ಎನರ್ಜಿ ಪ್ರೊಡಕ್ಷನ್. ಸೊ ಓವರ್ ಆಲ್ ಬಾಡಿಲಿ ಫಂಕ್ಷನ್ಗೆ ಈ ಹಾರ್ಮೋನ್ಗಳನ್ನ ಬ್ಲಡ್ ಸ್ಟ್ರೀಮಲ್ಲಿ ರಿಲೀಸ್ ಮಾಡೋದ್ರ ಮುಖಾಂತರ ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ, ಸಹಾಯ ಮಾಡ್ತಾ ಇರುತ್ತೆ. ಅದು ಒಂದು ಈ ಥರ ಕರೆಕ್ಟಾಗಿ ಅದರದ್ದು ಇಷ್ಟು ಅಂತ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಥೈರಾಯ್ಡ್ ಪ್ರೊಫೈಲ್ ಅಂತ ಚೆಕ್ ಮಾಡಿದಾಗ T3, T4, TSH 3 ಹಾರ್ಮೋನ್ ಚೆಕ್ ಮಾಡಿ ಜನ ಬರೀ TSH ಇಂಪಾರ್ಟೆಂಟ್ ಅಂತ, TSH 5 ಬಂದಿದೆ, ಓಕೆ ಅದು ಪ್ರಾಬ್ಲಮ್ ಆಗಿದೆ. T3, T4 ಅನ್ನೋದು ಆ್ಯಕ್ಚುಲ್ ಫಂಕ್ಷನಲ್ ಹಾರ್ಮೋನ್ಸ್ ಇರುತ್ತೆ. TSH ಅನ್ನೋದು ನಿಮ್ಮ ಥೈರಾಯ್ಡ್ ಗ್ರಂಥಿಯನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡುವಂಥ ಹಾರ್ಮೋನ್ ಆಗಿರುತ್ತೆ. ಸೊ ಈ ಹಾರ್ಮೋನ್ಗಳ ಲೆವೆಲ್ಸು ಡೆಫಿನೆಟ್ಲಿ ಒಂದೊಂದು ಮನುಷ್ಯನಲ್ಲಿ ಅಂತ ಸಪ್ರೇಟ್ ಇರುವುದಿಲ್ಲ, ಎಲ್ಲರಲ್ಲೂ ಒಂದು ಪ್ರಾಪರ್ ರೇಂಜಸ್ ಇದೆ. ಸೊ ಆ ಲೆವೆಲಲ್ಲಿ ಅದಿದ್ದಾಗ ಅದರ ಕೆಲಸವು ಕರೆಕ್ಟಾಗಿ ಪ್ರತಿ ದೇಹಕ್ಕೂ ನಡೆಯಬೇಕಾದ ಕೆಲಸಗಳು ಸರಿ ನಡೀತಿರುತ್ತೆ. ಬಟ್ ಎಷ್ಟೋ ಜನರಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಈ ಒಂದು ಥೈರಾಯ್ಡ್ ಹಾರ್ಮೋನ್ನ ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗಿಲ್ಲ, ರಿಲೀಸಿಂಗ್ ಕರೆಕ್ಟ್ ಆಗೋದಿಲ್ಲ, ಅಥವಾ ಲೆವೆಲ್ಸಲ್ಲಿ ಏರಿಳಿತ ಆಗುವಂಥದ್ದು, ಇಂಬ್ಯಾಲೆನ್ಸ್ ಆಗೋದ್ರಿಂದಾಗಿ ದೇಹದಲ್ಲಿ ನಡೆಯಬೇಕಾದ ಎಲ್ಲ ಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ಅದನ್ನು ನಾವು ಥೈರಾಯ್ಡ್ ಡಿಸಾರ್ಡರ್ ಅಂತ ಕರಿತೀವಿ. ಆ ಥೈರಾಯ್ಡ್ ಡಿಸಾರ್ಡರ್ಲಿ ಹಲವಾರು ರೀತಿ ಇರುತ್ತೆ. ಅಂದರೆ ಈ ಕೆಲಸದಲ್ಲಿ ವ್ಯತ್ಯಾಸ ಆಗುವಂಥದ್ದು, ತುಂಬ ಜಾಸ್ತಿ ಕೆಲಸ ಮಾಡ್ಬೋದು ಥೈರಾಯ್ಡ್ ಗ್ರಂಥಿ, ಅವಾಗ ಅದನ್ನು ಹೈಪರ್ ಥೈರಾಯ್ಡ್ ಅಂತೀವಿ. ತುಂಬ ಕಡಿಮೆ ಕೆಲಸ ಮಾಡ್ಬೋದು, ಅದನ್ನು ಹೈಪೋಥೈರಾಯ್ಡ್ ಅಂತೀವಿ. ಎಷ್ಟೋ ಸತಿ ಕೆಲಸದಲ್ಲಿ ಕರೆಕ್ಟ್ ಇದ್ರೂ ಕೂಡ ಅದರ ಒಂದು ಆಕಾರದಲ್ಲಿ ವ್ಯತ್ಯಾಸನ ನೋಡ್ತೀವಿ, ತುಂಬ ಸುಮ್ಮನೆ ಊದ್ಕೊಳ್ಳೋ ಅಂಥದ್ದು. ಸೊ ಗಾಯ್ಟರ್ ಆ ಥರದ್ದು, ಅತಿಯಾಗಿ ಟಾಕ್ಸಿಕಲಿ ಅದು ಚೇಂಜ್ ಆಗುತ್ತೆ, ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹೀಗೆ ಹಲವಾರು ಇವೇನು ಕಂಡೀಷನ್ಸ್ ಇದೆ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟಾಗೆ, ಇವುಗಳನ್ನು ನಾವು ಈ ಡಿಸ್ಫಂಕ್ಷನಾಲಿಟಿಯನ್ನು ಡಿಸಾರ್ಡರ್ಸ್ ಅಂತ ಹೇಳಿ ಕರಿತೀವಿ.
ಓಕೆ ಡಾಕ್ಟರ್, ಬಹಳಷ್ಟು ಜನರಲ್ಲಿ ಥೈರಾಯ್ಡ್ ಗ್ರಂಥಿ ಈ ಭಾಗದಲ್ಲಿ ಇರೋದ್ರಿಂದ ಇಲ್ಲೇನಾದ್ರೂ ಸ್ವೆಲ್ಲಿಂಗ್ ಆದ್ರೇನೆ ಸಮಸ್ಯೆ, ಇಲ್ಲಾಂದ್ರೆ ಥೈರಾಯ್ಡ್ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಬಹಳ ಜನರಲ್ ಆಗಿ ಜನರು ಮಾತನಾಡ್ಕೊಳ್ಳುವಂಥದ್ದು. ನಿಜವಾಗಿ ಅದ ಲಕ್ಷಣಗಳನ್ನು ಯಾವ ರೀತಿಯಾಗಿ ತೋರಿಸ್ಕೊಳ್ತಾ ಬರುತ್ತೆ? ಬೇಸಿಕಲಿ ನೀವು ಹೇಳ್ದಂಗೆ ಥೈರಾಯ್ಡ್ ಗ್ರಂಥಿ ಎಲ್ಲೆಲ್ಲೋ ಇರುವುದಿಲ್ಲ, ಎಲ್ಲರಲ್ಲೂ ಡೆಫಿನೆಟ್ಲಿ ಅದು ಎಲ್ಲರಲ್ಲೂ ಕತ್ತಿನ ಮುಂಭಾಗದಲ್ಲಿರುತ್ತೆ. ಅದಕ್ಕೆ ಬ್ಯೂಟಿಫುಲ್ ಆಗಿ ಬಟರ್ಫ್ಲೈ ಆಕಾರ ಇರುತ್ತೆ, 2 ಲೋಬ್ಸ್ ಇರುತ್ತೆ, ರೈಟ್ ಆ್ಯಂಡ್ ಲೆಫ್ಟ್. ಮತ್ತೆ ಅದು ಮಧ್ಯದಲ್ಲಿ ಒಂದು ಕನೆಕ್ಟಿವ್ ಟಿಶ್ಯೂ ಇಂದ ಒಂದು ಸಿಂಪಲ್ ಟಿಶ್ಯೂ ಇರುತ್ತೆ, ಇಸ್ತಮಸ್ ಅಂತ, ಅದು ಅದನ್ನು ಬ್ರೀಜಿಂಗ್ ಹೋಲ್ಡ್ ಮಾಡುತ್ತೆ. ಸೊ ಒಂದು ಆಕಾರ ಬಂದು ಬಟರ್ಫ್ಲೈ ಆಕಾರ ಇರುತ್ತೆ, ಎಲ್ಲರಲ್ಲೂ ಅದು ಕತ್ತಿನ ಮುಂಭಾಗದಲ್ಲೇ ಇರುತ್ತೆ. ಸ್ವೆಲ್ಲಿಂಗ್ ಅಂತ ಕತ್ತಲ್ಲಿ ಬರಲಿಕ್ಕೆ ಬರೀ ಥೈರಾಯ್ಡ್ ಮಾತ್ರ ಆ ಜಾಗದಲ್ಲಿ ಇರೋದಿಲ್ಲ, ವಾಯ್ಸ್ ಬಾಕ್ಸ್ ಇರುತ್ತೆ, ನಿಮ್ಮ ಒಂದು ಫುಡ್ ಪೈಪ್ ಇರುತ್ತೆ, ವಿಂಡ್ ಪೈಪ್ಸ್ ಇರುತ್ತೆ. ಸೊ ಹಾಗಾಗಿ ಸಮ್ಟೈಮ್ಸ್ ಬೇರೆ ಕಾರಣಗಳಲ್ಲೂ ಕೂಡ ನಿಮಗೆ ಥ್ರೋಟ್ ಇನ್ಫೆಕ್ಷನ್ಸ್ಗಳಾದಾಗಲೂ ಮಿನಿಮಲ್ ಸ್ವೆಲ್ಲಿಂಗ್ ಅನ್ನೋದು ಕಾಣ್ಬೋದು. ಬಟ್ ಥೈರಾಯ್ಡ್ ಗ್ರಂಥಿಗೆ ಬಂದಾಗ ಸಮಸ್ಯೆ ಬರೀ ಉತ್ತಾ ಇರೋಲ್ಲ, ಸ್ವೆಲ್ಲಿಂಗೇ ಇರಬೇಕಂತಿಲ್ಲ. ಸೊ ಸ್ವೆಲ್ಲಿಂಗ್ ಬರೋ ಪ್ರತಿ ಕಂಡೀಷನ್ಸು ಥೈರಾಯ್ಡ್ಗೆ ಸಂಬಂಧಪಟ್ಟದಿರಲ್ಲ. ಸೊ ಥೈರಾಯ್ಡ್ ಗ್ರಂಥಿಯಲ್ಲಿ ಸಮಸ್ಯೆ ಆದಾಗ, ಆ ಕೆಲಸ ವ್ಯತ್ಯಾಸ ಆದಾಗ, ಈಗ ನಾನು ಹೇಳಿದೆ ಹೆಚ್ಚು ಕಡಿಮೆ ಕೆಲಸ ಮಾಡಿದಾಗ ಹಲವಾರು ರೀತಿ ಸಮಸ್ಯೆ ಆಗುತ್ತೆ. ಸೊ ಇನ್ ಕೇಸಸ್ ನಿಮ್ಮ ಹೈಪೋಥೈರಾಯ್ಡ್ ಇದೆ ಅಂದರೆ ಥೈರಾಯ್ಡ್ ಗ್ರಂಥಿ ಅವಶ್ಯಕತೆಗಿಂತ ಕಡಿಮೆ ಕೆಲಸ ಮಾಡ್ತಿದೆ ಅಂದಾಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಆದಾಗ ನಮಗೆ ಜನರಲಿ ಎಲ್ಲರಲ್ಲೂ ಕಾಣೋದೇನು, ಥೈರಾಯ್ಡ್ ಅಂತ ಅಂದ ತಕ್ಷಣ ಎಲ್ಲರಿಗೂ ಈಗ ಅಷ್ಟು ಕಾಮನ್ ಸೆನ್ಸ್ ಬಂದಿದೆ, ಅವೇರ್ನೆಸ್ ಬಂದಿದೆ. ಡೆಫಿನೆಟ್ಲಿ ಕೂದಲು ಉದುರುವಿಕೆ ಅನ್ನೋದು ತುಂಬ ಹೈಲೈಟೆಡ್ ಲಕ್ಷಣ ಆಗಿರುತ್ತೆ. ಡೇ ಟು ಡೇ ಪ್ರಾಕ್ಟೀಸಲ್ಲಿ ನಾವು ನೋಡುವಂಥದ್ದು. ಜನ ಥೈರಾಯ್ಡ್ ಪ್ರಾಬ್ಲಮ್ ಆಗಿದೆ ಅಂತ ಬರುವುದಿಲ್ಲ, ಕೂದಲು ಉದುರ್ತಾ ಇದೆ ಅಂತ ಬರ್ತಾರೆ. ಜೊತೆಗೆ ಸುಮ್ಮನೆ ಅವರ ಬಾಡಿಯಲ್ಲಿ ವ್ಯತ್ಯಾಸ ಅನ್ನೋದು ವೇಟಲ್ಲಿ ಆಗ್ತಿರುತ್ತೆ, ಬೊಜ್ಜು ಅನ್ನೋದು ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ನಾನು ಅಷ್ಟೇ ತಿಂತೀನಿ, ನಾರ್ಮಲ್ಲೇ ತಿಂತೀನಿ, ನಾನೆಲ್ಲ ಆ್ಯಕ್ಟಿವಿಟಿ ಮೇಂಟೈನ್ ಮಾಡ್ತೀನಿ, ಆದರೂ ನಾನು ಯಾಕೋ ಸುಮ್ಮನೆ ದಪ್ಪ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅಥವಾ ಕೆಲವೊಬ್ರು ದಪ್ಪ ಇರೋರು ತೂಕ ಇಳಿತಿಲ್ಲ, ಕಾನ್ಸ್ಟಂಟ್ಲಿ ಒಂದೇ ಸ್ಟೇಜಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರಲ್ಲಿ ಏನಾಗ್ತಾ ಇರುತ್ತೆ, ಏನು ತಿಂದಿರೋ ಅಂಥದ್ದು ಸರಿಯಾಗಿ ಪಚನ ಆಗ್ತಿರೋದಿಲ್ಲ. ಡೆಫಿನೆಟ್ಲಿ ಅವರಲ್ಲಿ ಏನಾಗುತ್ತೆ, ಸ್ಲೋವೇರ್ ರಿಲೀಸಿಂಗ್ ಆಫ್ ಥೈರಾಯ್ಡ್ ಹಾರ್ಮೋನ್ ಅಥವಾ ಲೆಸ್ ರಿಲೀಸ್ ಥೈರಾಯ್ಡ್ ಹಾರ್ಮೋನ್ ಇದ್ದಾಗ ಏನಾಗುತ್ತೆ, ಮೆಟಾಬಾಲಿಸಮು ಸ್ಲೋ ಇರುತ್ತೆ. ಹಾಗಾಗಿ ನಿಮ್ಗೇನಾಗುತ್ತೆ, ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗುವಂಥದ್ದು, ಇಂಪ್ರಾಪರ್ ಬವೆಲ್ ಮೂವ್ಮೆಂಟ್ಸ್ ಆಗೋದು, ತಿಂದದ್ದು ಬೇಗ ಜೀರ್ಣ ಆಗೋದಿಲ್ಲ, ಇಂಡೈಜೆಷನ್, ಗ್ಯಾಸ್, ಬ್ಲೋಟೆಡ್ನೆಸ್, ಈ ಥರ ಸಮಸ್ಯೆಗಳು ಕಂಡುಬರುತ್ತೆ. ಇದರ ಜೊತೆಗೆ ಮೈಂಡ್ ಕೂಡ ಸ್ಲಗಿಶ್ನೆಸ್ ಇರುತ್ತೆ, ತುಂಬ ಮೆಂಟಲ್ ಫಟಿಗ್ ತಗೊಳಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಏಕಾಗ್ರತೆ ಆಗೋದಿಲ್ಲ, ನಿದ್ದೆ ಮಂಪ್ರು ಅಂತ ಹೇಳ್ತಾರೆ. ಸೊ ಒಂದೇ ರೀತಿ ಡ್ರೌಸಿ ಸೆನ್ಸೇಷನ್ಸ್ ಇರುವಂಥದ್ದು, ಎನರ್ಜೈಸ್ಡ್ ಅನಿಸೋದಿಲ್ಲ, ಫ್ರೆಶ್ನೆಸ್ ಅನಿಸೋದಿಲ್ಲ. ಇದೆಲ್ಲ ಜೊತೆಗೆ ಕೆಲವೊಬ್ಬರಲ್ಲಿ ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ, ಅಲಾಂಗ್ ವಿತ್ ಥೈರಾಯ್ಡ್ ಡಿಸ್ಫಂಕ್ಷನ್ಸು ವೇಟ್ ಇಶ್ಯೂಸ್ ಕಂಡು ಬರ್ಬೋದು, ಕೂದಲಿನಲ್ಲಿ ಸಮಸ್ಯೆ, ಹೇರ್ ಫಾಲ್ ಅಥವಾ ಹೇರ್ ಥಿನ್ನಿಂಗ್, ಹೇರ್ ಡ್ರೈನೆಸ್ ಆಗುವಂಥದ್ದು. ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂತಂದರೆ, ಅಲಾಂಗ್ ವಿತ್ ಆಲ್ ದೀಸ್ ಫಿಸಿಕಲ್ ಸಿಂಪ್ಟಮ್ಸು ಮೆನ್ಸ್ಟ್ರುಯೇಷನ್ ಪ್ರಾಸೆಸ್ ಅಂತ ಏನು ಹೇಳ್ತೀವಿ, ಋತುಚಕ್ರದಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಜನರಲಿ ಬೇಗ ಬರುವಂಥದ್ದು, ಲೇಟ್ ಆಗೋವಂಥದ್ದು, ಬ್ಲೀಡಿಂಗ್ ಸರಿ ಇಲ್ಲದೆ ಇರುವಂಥದ್ದು, 2 ತಿಂಗಳು 3 ತಿಂಗಳು ಗ್ಯಾಪ್ ಆಗುವಂಥದ್ದು. ಸೊ ಹೀಗೆ ಹಲವಾರು ರೀತಿಯಾಗಿ ಮೆನ್ಸ್ಟ್ರುಯೇಷನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಡಿಸ್ಟರ್ಬ್ಡ್ ಪ್ಯಾಟರ್ನ್ ಕಾಣುತ್ತೆ. ಸೊ ಇದು ಹೈಪೋಥೈರಾಯ್ಡ್ ಸಮಸ್ಯೆಗಳು ಬಂದಾಗ ಎಲ್ಲ ಕೆಲಸಗಳು ಕರೆಕ್ಟಾಗಿ ನಡೆಯೋದಿಲ್ಲ, ಅದು ಸ್ಲೋ ಆಗಿ ನಡೆಯುತ್ತೆ, ಇಂಪ್ರಾಪರ್ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣ್ತಾ ಇದೆ ಅಂದಾಗ, ನೀವು ಆ ಥರ ಸಂದರ್ಭದಲ್ಲಿ ನೀವು ಟೆಸ್ಟ್ ಮಾಡಿದಾಗ ನೀವು ಹೈಪೋನ ಹೈಪರ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಅವಕಾಶ ಇರುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಪದ್ಮ ಅಂತ ಸುಂಕದಕಟ್ಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸಿದ್ರೆ ಸ್ವಲ್ಪ ಜೋರಾಗಿ ಮಾತನಾಡಿ ಪದ್ಮಾ ಅವರೇ. ಹಾ ಮೇಡಮ್. ಎಸ್, ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಹೇಳಿ ಪದ್ಮಾ ಅವರೇ. ಹಲೋ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನನ್ಗೆ ಗಂಟ್ಲಲ್ಲಿ ಅದು ಥೈರಾಯ್ಡ್ ಇಲ್ಲ, ಅದು ಗಾಯ್ಟರ್ ಅಂತ ಬಂದಿದೆ. ಓಕೆ. ಟ್ರೀಟ್ಮೆಂಟ್ ತಗೊಂಡೆ ಆಯುರ್ವೇದಿಕ್ ಅಲ್ಲಿ, ಅದು ನನಗೇನು ಬೆಟರ್ ಅನ್ಸ್ತಿಲ್ಲ ಮೇಡಮ್. ಓಕೆ, ಯಾವಾಗ ಗೊತ್ತಾಯ್ತು ಈಗ ನಿಮ್ಗೆ ಕತ್ತ ಹತ್ರ ಸ್ವೆಲ್ಲಿಂಗ್ ಇದೆಯಾ, ಊತ ಇದೆಯಾ? ಗಾಯ್ಟರ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಊದ್ಕೊಳ್ಳೋ ಅಂತದ್ದು. ಸೊ ಥೈರಾಯ್ಡ್ನ ಸಮಸ್ಯೆನೇ ಅದು, ಬಟ್ ಅದು ನಿಮ್ಗೆ ಗೊತ್ತಾಗಿ ಎಷ್ಟು ದಿನ ಆಯ್ತು? ಆಗಿದೆ ಮೇಡಮ್, ಒಂದು 8 to 9 months ಆಗಿದೆ. ಓಕೆ, ಬೇರೆ ನಿಮ್ಗೆ ದೈಹಿಕವಾಗಿ ಏನಾದ್ರು ಲಕ್ಷಣಗಳಿದೆಯಾ ಅಥವಾ ಕತ್ತತ್ರ ಓನ್ಲಿ ಸ್ವೆಲ್ಲಿಂಗ್ ಮಾತ್ರ ಇದೆಯಮ್ಮ? ದೈಹಿಕವಾಗಿ ಏನಿಲ್ಲ ಮೇಡಮ್, ಕತ್ತತ್ರ ಮಾತ್ರ ಅದು ಊತ ಇದೆ. ಓಕೆ, ಒಂದ್ ಕೆಲಸ ಮಾಡಿ, ನೀವು ಅದು ರಿಪೋರ್ಟ್ ನೋಡ್ಬೇಕು. ಲೋಬ್ಸ್ ಎಲ್ಲ ಹೇಗಿದೆ, ಏನಾದ್ರು ಕೆಲವೊಂದ್ಸತಿ ಕೊಲೈಸಿಸ್ಟ್ ಅಂತ ಆಗುತ್ತೆ, ಅಥವಾ ಅದು ಸಿಂಪಲ್ ಗಾಯ್ಟರ ಅಥವಾ ಟಾಕ್ಸಿಕ್, ಅದನ್ನು ನೋಡ್ಬೇಕಾಗತ್ತೆ. ಅದಕ್ಕೆ ರಿಪೋರ್ಟ್ಸ್ ಬೇಕು, ರಕ್ತ ಪರೀಕ್ಷೆಗಳು ಬೇಕಾದ್ರೆ ಅದು ಬೇಕು, ಫಿಸಿಕಲ್ ಎಕ್ಸಾಮಿನೇಷನ್ನು ಬೇಕು. ಸೊ ಇನ್ ಪರ್ಸನ್ ನೀವು ನಮ್ಮ ಯಾವುದೇ ಹತ್ತಿರದ ಬ್ರಾಂಚ್ಗೆ ವಿಸಿಟ್ ಮಾಡಿದಾಗ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮಲ್ಲಿ ಹೋಮಿಯೋಪತಿಯಲ್ಲಿ ಈ ಥರ ಗಾಯ್ಟರ್ ಸಿಚುವೇಶನ್ಸ್, ಈಗ ನಿಮ್ಮದು ಥೈರಾಯ್ಡ್ ಫಂಕ್ಷನ್ ನಾರ್ಮಲ್ ಇದ್ರು ಕತ್ತತ್ರ ಊದ್ಕೊಂಡು ಗಾಯ್ಟರ್ ಮಾತ್ರ ಕಾಣ್ತಾ ಇದೆ ಅಂದಾಗಲೂ ಅದಕ್ಕೂ ನಮ್ಮಲ್ಲಿ ಏನಿರುತ್ತೆ, ಟ್ರೀಟ್ಮೆಂಟ್ ಲೈನ್ ಚೆನ್ನಾಗಿರುತ್ತೆ. ಸೊ ನೀವು ಬಟ್ ಇನ್ ಪರ್ಸನ್ ಬಂದು ಭೇಟಿ ಮಾಡಿದ್ರೆ ಕಂಪ್ಲೀಟ್ಲಿ ಎಕ್ಸಾಕ್ಟ್ಲಿ ನಿಮ್ಗೆ ಏನು ಹೆಲ್ಪ್ ಮಾಡ್ಬೋದು, ಯಾವ ರೀತಿ ಚಿಕಿತ್ಸೆ ಅವಶ್ಯಕತೆ ನಿಮಗಿದೆ ಅನ್ನೋದನ್ನ ಗೈಡ್ ಮಾಡ್ಬೋದು.
ಥ್ಯಾಂಕ್ ಯು ಪದ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಕಾರಣಗಳನ್ನ ವಿವರಿಸಿದ್ರೆ ಬಹುಶಃ ಪ್ರಿವೆನ್ಷನ್ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದು ಚಿಕ್ಕ ಐಡಿಯಾ ಬರಬಹುದು ಜನರಿಗೆ. ಯಾವ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂತ? ಬೇಸಿಕಲಿ ಇತ್ತೀಚಿನ ದಿನ ಜನರಲಿ ನಾವು ಹೇಳೋದು ಥೈರಾಯ್ಡ್ ಸಮಸ್ಯೆ ಅನ್ನೋದು ಹೆರಿಡೇಟರಿ ಪ್ರಿಡಿಸ್ಪೋಸಿಷನ್ಸ್ ಇದ್ದಾಗ, ಅಂದ್ರೆ ಈಗ ಮನೆಯಲ್ಲಿ ಕಾಮನ್ಲಿ ತಂದೆ ತಾಯಿ ಯಾರಲ್ಲೂ ಒಬ್ಬರಲ್ಲಿ ಇದ್ದಾಗ, ಮೇಜರ್ಲಿ ಫೀಮೇಲ್ಸ್ ಅಲ್ಲಿ ಜಾಸ್ತಿ ಟೆಂಡೆನ್ಸೀಸ್ ಇರುತ್ತೆ. ಇತ್ತೀಚೆಗೆ ನಾವು ಮೇಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಮನೆಯಲ್ಲಿ ಒಬ್ಬರಲ್ಲಿ ಇಬ್ಬರಲ್ಲಿ ಇದ್ದಾಗ ಆಬ್ವಿಯಸ್ಲಿ ಅದೇನಾಗುತ್ತೆ, ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅನುವಂಶೀಯ ಕಾರಣಗಳಾದ ಜೊತೆಗೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಇರುವಂತಹ ವಾತಾವರಣದಲ್ಲಿ ನಮ್ಗೆ ಸಿಗುವ ಆಹಾರ ಯಾವ ಥರದ್ದಿದೆ, ಫುಡ್ ಫ್ಯಾಕ್ಟರ್ಸು, ನಾವು ತಗೊಳ್ತಿರೋ ಆಹಾರದ ಎಫೆಕ್ಟ್ ಕೂಡ ಇದೆ. ಬಿಕಾಸ್ ಏನಾಗುತ್ತೆ, ನೀವು ತಗೊಳ್ಳೋ ಆಹಾರ ನಿಮ್ಮ ಬಾಡಿ ಬಯೋಕೆಮಿಸ್ಟ್ರಿ ಮೇಂಟೈನ್ ಮಾಡುತ್ತೆ. ಯಾವುದೋ ಒಂದು ಡೆಫಿಷಿಯನ್ಸಿ ಕಾನ್ಸ್ಟೆಂಟ್ಲಿ ರನ್ ಆಗ್ತಿದೆ ಅಂದಾಗ ನಿಮ್ಮ ದೇಹದಲ್ಲಿ ಬೊಜ್ಜಾಗುವ ಸಾಧ್ಯತೆ ಇರುತ್ತೆ, ನಿಮ್ಮ ವೇಟ್ ಇಶ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಿದ್ದಾಗ ಯಾವಾಗ ನೀವು ದಪ್ಪ ಆಗ್ತೀರಾ ಆವಾಗಲೂ ಕೂಡ ಇಂಡೈರೆಕ್ಟ್ಲಿ ನೀವು ಥೈರಾಯ್ಡ್ಗೆ ಜಾಸ್ತಿ ಕೆಲಸ ಕೊಡ್ತೀರಾ. ಸೊ ಯಾವಾಗ ಅದ್ರ ಕೆಲಸದಲ್ಲಿ ಹೆಲ್ಪ್ ಮಾಡಕ್ ಆಗೋದಿಲ್ಲ ಅವಾಗಲೂ ಅದರಲ್ಲಿ ವ್ಯತ್ಯಾಸ ಕಾಣುತ್ತೆ. ಡೈರೆಕ್ಟ್ ಆಗಿ ಕೂಡ ಹೈಪೋಥೈರಾಯ್ಡ್ ಆದಾಗಲೂ ಬೊಜ್ಜಾಗುತ್ತೆ. ಸೊ ಫುಡ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ಡೈರೆಕ್ಟ್ಲಿ ಅಫೆಕ್ಟಿಂಗ್ ಆಫ್ ಲೇಟ್. ಡಾಕ್ಟರ್, ಮಾತನಾಡ್ತೀನಿ, ಕಾರಣಗಳನ್ನ ಕೇಳ್ತೀನಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಚೈತನ್ಯ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಚೈತನ್ಯ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಹೇಳಿ ಚೈತನ್ಯ ಅವರೇ. ಹಲೋ ಹಲೋ, ಹೇಳಿಮ್ಮ. ಹಲೋ, ನಂಗೆ ತುಂಬಾ 3 ವರ್ಷದಿಂದ ಥೈರಾಯ್ಡ್ ಇದೆ ಮೇಡಮ್. ಓಕೆ. ಅದ್ರಲ್ಲಿ ಏನಾಗ್ತಿದೆ ಅಂದ್ರೆ ನಂಗೆ ತಲೆಯಲ್ಲಿ ತುಂಬಾ ಒಟ್ಟು ತರ ಆಗ್ತಿದೆ. ಅದಕ್ಕೆ ಪ್ರಾಬ್ಲಮ್ ಆಗ್ತಿದ್ಯಾ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಹೈಪೋಥೈರಾಯ್ಡ್ ಇದೆಯಾ, ಹೈಪರ್ ಥೈರಾಯ್ಡ್ ಇದೆಯಾ ನಿಮ್ಗೆ? ಹೈಪರ್ ಮೇಡಮ್. ಹೈಪರ್ ಥೈರಾಯ್ಡ್ ಇದೆಯಮ್ಮ? ಹೌದು ಮೇಡಮ್. ಯಾವುದೇ ಸಮಸ್ಯೆ ಇದ್ದಾಗೂ ಸಾಮಾನ್ಯ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಿಮ್ಮ ಸ್ಕಾಲ್ಪ್ ಹೆಲ್ತ್ ಅನ್ನೋದು ಕೂಡ ನಿಮ್ಮ ಓವರ್ ಆಲ್ ಜನರಲ್ ಹೆಲ್ತ್ನ ಒಂದು ಇಂಡಿಕೇಶನ್. ಸೊ ಡ್ರೈನೆಸ್ ಅನ್ನೋದು ಬರೀ ಥೈರಾಯ್ಡ್ ಇದ್ದಾಗಲೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಸ್ಕಾಲ್ಪ್ ಹೆಲ್ತ್ ಡ್ರೈನೆಸ್ಗೆ ಮ್ಯಾನೇಜ್ಮೆಂಟ್ ರಾಂಗ್ ಇದ್ರು, ನೀವು ಯೂಸ್ ಮಾಡುವಂಥ ಕೆಮಿಕಲ್ಸ್ ಆಗಿರ್ಬೋದು, ವಾಟರ್ ಚೇಂಜಸ್ ಆಗಿರ್ಬೋದು, ವೆದರ್ ಚೇಂಜಸ್ ಆಗಿರ್ಬೋದು, ಡೆಫಿಷಿಯನ್ಸಿ ಫ್ಯಾಕ್ಟರ್ಸ್ ಆಗಿರ್ಬೋದು, ಹಲವಾರು ಕಾರಣ ಇರುತ್ತೆ. ಸೊ ಬಟ್ ದೆನ್ ಡ್ಯಾಂಡ್ರಫ್ ಇದೆ ಅಂದಾಗ ನಿಮ್ಮ ಓವರ್ ಆಲ್ ಹೆಲ್ತ್ ಕೂಡ ಅಷ್ಟೇ ಈಕ್ವಲ್ ಇಂಪಾರ್ಟೆಂಟ್. ಸೊ ಥೈರಾಯ್ಡ್ ಅನ್ನೋದು ಅದಕ್ಕೆ ಅವಕಾಶ ಕೊಡುತ್ತೆ. ಹೇಳಿ. ಡ್ಯಾಂಡ್ರಫ್ ಅಂದ್ರೆ ಮೇಡಮ್ ಯಾವ ತರ ಡ್ಯಾಂಡ್ರಫ್ ಅಂದ್ರೆ ಒಂಥರ ಗಾಯ ತರ ಎಲ್ಲ ಡ್ಯಾಂಡ್ರಫ್ ಆಗ್ತಿದೆ. ಓಕೆ, ಹಂಗಿದ್ರೆ ಒಂದ್ಸತಿ ಅದು ಎಕ್ಸಾಮಿನೇಷನ್ ಮಾಡಬೇಕು. ದಪ್ನಾಗ ಇದೆಯಮ್ಮ? ಪ್ಯಾಚಸ್ ಏನಾದ್ರು ಆಗ್ತಿದ್ಯಾ ತಲೆ ಮೇಲೆ? ಓಕೆ. ಸೊ ಬೇಸಿಕಲಿ ಇದು ಕೆಲವೊಬ್ರಿಗೆ ಏನಾಗುತ್ತೆ, ಡ್ಯಾಂಡ್ರಫ್ ಅಂತ ಅವರೇ ಅದನ್ನು ಅನಲೈಸ್ ಮಾಡ್ತಾರೆ. ಬಟ್ ಎಷ್ಟೋ ಜನರಲ್ಲಿ ನಾವು ಡ್ಯಾಂಡ್ರಫ್ ಅಂದ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಎಷ್ಟೋ ದಿನ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಿ ಆಗಿಲ್ಲ ಅಂದಾಗ ಬರ್ತಾರೆ. ಅಟ್ ಸರ್ಟನ್ ಟೈಮ್ಸ್ ಅದು ಸೋರಿಯಾಸಿಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ಆ ಪ್ಯಾಚ್ ಯಾವ ಥರದ್ದಿದೆ, ಎಷ್ಟು ಮಟ್ಟಿಗಿದೆ, ಅದೆಲ್ಲ ಫಿಸಿಕಲ್ ಎಕ್ಸಾಮಿನೇಷನ್ ಬೇಕಮ್ಮ. ಬಂದು ಡೈರೆಕ್ಟಾಗಿ ನಮ್ಮ ವಿಸಿಟ್ ಮಾಡಿ ಕ್ಲಿನಿಕಲ್ಲಿ. ಓಕೆ, ಥ್ಯಾಂಕ್ ಯು ಚೈತನ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಸ್ನೇಹ ಅವರು ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರು, ಯಾವ ಕಾರಣಕ್ಕೆ ಥೈರಾಯ್ಡ್ ಕಾಣಿಸ್ಕೊಳ್ಳುತ್ತೆ ಅಂತ. ಡಾಕ್ಟರ್ ಅವಾಗಲೇ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಆಗಿರ್ಬೋದು, ಜೆನೆಟಿಕ್ ಫ್ಯಾಕ್ಟರ್ ಕೂಡ ಕಾರಣವಾಗುತ್ತೆ ಅಂತ. ಇನ್ನೇನು ಯಾವ ಕಾರಣಗಳನ್ನ ನಾವು ನೋಡ್ಬೋದು? ಓಕೆ, ಸೊ ಈಗ ಅದನ್ನ ನಾವು ಜೀವನ ಶೈಲಿ ಅಂತ ಹೇಳ್ತೀವಿ. ನಾವು ಯಾವ ರೀತಿ ಬದುಕ್ತಾ ಇದೀವಿ, ಬೆಳಗ್ಗೆಯಿಂದ ಸಾಯಂಕಾಲ ನಮ್ದು ತಿನ್ನುವ ರೀತಿ ಯಾವ ಥರ ಇದೆ, ನಾವು ಯಾವ ಥರದ ಆಕ್ಟಿವಿಟಿ, ದೇಹಕ್ಕೆ ಸೆಡೆಂಟರಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಇದು ಕೂಡ ಜೀವನ ಶೈಲಿ ಅನ್ನೋದು ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಎಲ್ಲ ವಯಸ್ಕರಲ್ಲೂ, ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ಕೂಡ ನಾವು ಥೈರಾಯ್ಡ್ ಗ್ರಂಥಿಯಲ್ಲಿ ಕೆಲಸದಲ್ಲಿ ವ್ಯತ್ಯಾಸನ ನೋಡ್ತಾ ಇದ್ದೀವಿ. ಇನ್ನು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನೋದು ನಿಮ್ಮ ಒಂದು ಇಂಟರ್ನಲ್ ರೀಸನ್ಸಲ್ಲಿ ಬರುವಂಥದ್ದು. ನೀವು ಏನಾದರೂ ಆಲ್ರೆಡಿ ಬೇರೆ ಯಾವುದಾದರೂ ಮೆಡಿಸಿನ್ಸಲ್ಲಿ ಇದ್ದಾಗ, ಫಾರ್ ಎಕ್ಸಾಂಪಲ್ ನಾವು ಈಗ ಒಂದು ಸೈಕ್ಯಾಟ್ರಿಕ್ ಕಂಡೀಷನ್ಸ್ಗಳಿರುತ್ತೆ ಕೆಲವೊಬ್ಬರಲ್ಲಿ, ಲಾಂಗ್ ಸ್ಟ್ಯಾಂಡಿಂಗ್ ಡಿಪ್ರೆಷನ್ಸ್ ಆಗಿರ್ಬೋದು, ಎಂಗ್ಸೈಟಿ ಆಗಿರ್ಬೋದು, ಹಲವಾರು ರೀತಿಯಾದಂಥ, ಒಬ್ಬೊಬ್ಬರಿಗೆ ಸ್ಲೀಪ್ ಇಶ್ಯೂಸ್ ಇರುತ್ತೆ. ಸ್ಲೀಪ್ ಡಿಸಾರ್ಡರ್ಸಲ್ಲೂ ಕೂಡ ಕಾನ್ಸ್ಟೆಂಟ್ಲಿ ತುಂಬ ಮೆಡಿಕೇಶನ್ಸನ್ನು ತಗೊಂಡಾಗ ಸಹಜವಾಗಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಥೈರಾಯ್ಡ್ ಗ್ರಂಥಿಯ ಮೇಲೆ ಒತ್ತಡ ಬಂದು ಅದರ ಕೆಲಸದಲ್ಲಿ ವ್ಯತ್ಯಾಸ ಆಗೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಮೆಡಿಸಿನಲ್ ಇಂಡ್ಯೂಸ್ ಥೈರಾಯ್ಡ್ ಡಿಸ್ಫಂಕ್ಷನ್ ಕೂಡ ಕಾಣ್ಬೋದು. ಇನ್ನು ಕೆಲವೊಂದು ಜನರಲ್ಲಿ ಏನಾಗುತ್ತೆ, ಇವೆಲ್ಲ ಒಂದು ಕಡೆಗಾದರೆ ಮೇಜರ್ ರೀಸನ್ನು ಇತ್ತೀಚೆಗೆ ಮೋರ್ ದ್ಯಾನ್ 50% ಆಫ್ ಜನರಲ್ ನಾವು ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿ ನೋಡ್ತಾ ಇದ್ದೀವಿ ಅಂದರೆ ಅವರ ಒಂದು ಮನಸ್ಥಿತಿ. ಬಿಕಾಸ್ ಒಂದು ಮನುಷ್ಯನಲ್ಲಿ ಎಮೋಷನ್ಸ್ ಅನ್ನೋದು ಎಲ್ಲ ರೀತಿ ಇರುತ್ತೆ. ಬಟ್ ಯಾವಾಗ ನೀವು ಕಾನ್ಸ್ಟೆಂಟ್ಲಿ ಒಂದೇ ರೀತಿಯಾದಂಥ ಒತ್ತಡವಾದಂಥ ಮನಸ್ಥಿತಿ ಆಗಲಿ ಅಥವಾ ನೆಗೆಟಿವ್ ಮನಸ್ಥಿತಿಗಳಾಗಿರ್ಬೋದು, ಒಂದೇ ಎಮೋಷನ್ಸು, ಈಗ ಅಪ್ಸೆಟ್ ಇರುವಂಥದ್ದು, ಡಿಸಪಾಯಿಂಟ್ ಇರುವಂಥದ್ದು, ತುಂಬ ಸಮಯದವರೆಗೆ ನೀವು ಖಿನ್ನತೆಗೆ ಒಳಗಾಗ್ತಾ ಇದ್ದೀರಾ, ಕಂಟಿನ್ಯೂಸ್ಲಿ ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಸಿಂಪಲ್ ವರ್ಡಲ್ಲಿ ಓವರ್ ಥಿಂಕಿಂಗ್ ಅನ್ನೋದೇನಿದೆ ಅಲ್ಲ, ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ ಪ್ರತಿಯೊಂದು ಮನುಷ್ಯರಲ್ಲಿ. ಸಣ್ಣ ಕಾರಣಗಳಿಗೇನೋ ಸ್ಟ್ರೆಸ್ ಆಗಿರುತ್ತೆ, ಯಾರೋ ಪರ್ಸನ್ ಲಾಸ್ ಆಗಿರ್ಬೋದು, ಬಿಸ್ನೆಸ್ ಲಾಸ್ ಆಗಿರುತ್ತೆ. ಅತಿಯಾಗಿ ಕೆಲವೊಂದು ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ, ಮನೆಯಿಂದ ಕಾಲೇಜ್ಗೆ, ಹಾಸ್ಟೆಲ್ ಲೈಫ್ಗೆ ಅಂತ ಹೋಗಿರ್ತಾರೆ. ಅಲ್ಲಿ ಅಡ್ಜಸ್ಟ್ಮೆಂಟಲ್ ಇಶ್ಯೂ ಆದಾಗಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಈ ರೀತಿಯಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗಳು ಶುರುವಾಗಿರುವಂಥದ್ದು
ಆಗಿರುವಂಥದ್ದು ಇದೆ. ಸೊ ಹಾಗಾಗಿ ಕನ್ಸ್ಟಂಟ್ ಎಮೋಷನಲ್ ಡಿಸ್ಟ್ರೆಸ್ ಆಗಿರಬಹುದು ಅಥವಾ ಒಂದೇ ಎಮೋಷನ್ ಲಾಂಗ್ ಟರ್ಮ್ವರೆಗೆ ನೀವು ಬಳಲ್ತಾ ಇದ್ದಾಗ ಅದು ಕೂಡ ಏನಾಗ್ತಾ ಇದೆ ಅಂದರೆ ತುಂಬ ಇಂಪಾರ್ಟೆಂಟ್ ಕಾರಣ ಆಗಿ ಎಲ್ಲ ಜನರಲ್ಲೂ ಇತ್ತೀಚೆಗೆ ಮೇಜರ್ ಆಫ್ ದ ಪೇಷಂಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಕಾರಣಗಳು ಥೈರಾಯ್ಡ್ ಡಿಸ್ಫಂಕ್ಷನ್ ಬರುವಂಥದ್ದು ಜೆನೆಟಿಕಲ್ ಜೊತೆಗೆ ಎನ್ವೈರನ್ಮೆಂಟಲ್, ಸೈಕಲಾಜಿಕಲ್ ಆ್ಯಂಡ್ ಫುಡ್ ಫ್ಯಾಕ್ಟರ್ಸ್ ಮತ್ತು ಲೈಫ್ ಸ್ಟೈಲ್ ಡಿಸಾರ್ಡರ್ಸು, ಅದ್ರ ಜೊತೆಗೆ ಕೆಲವೊಂದು ಹ್ಯಾಬಿಟ್ಸ್ಗಳಾದಂಥ ಆಲ್ಕೋಹಾಲ್ ಆಗಿರ್ಬೋದು, ಸ್ಟಿಮ್ಯುಲೆಂಟ್ ಹ್ಯಾಬಿಟ್ಸ್ಗಳು, ಅವುಗಳು ಕೂಡ ತುಂಬ ರಾಂಗ್ ಆಗಿ ಏನು ಮಾಡುತ್ತೆ, ಥೈರಾಯ್ಡ್ಗೆ ತೊಂದರೆಯನ್ನು ಕೊಡುತ್ತೆ. ಅದರಿಂದ ನಿಮ್ಮ ಥೈರಾಯ್ಡ್ ಕೆಲಸ ವ್ಯತ್ಯಾಸ ಆಗೋಕ್ಕೆ ಶುರುವಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗಳು ಥೈರಾಯ್ಡ್ಗೆ ಯಾವ್ದಾವುದನ್ನು ಕಾಣ್ಬೋದು ನಾವು? ಥೈರಾಯ್ಡ್ಗೆ ನಾವು ಟ್ರಿಗರಿಂಗ್, ಈಗ ನಾವು ಒಂದು ಹೆಡ್ಲೈನಲ್ಲಿ ಟೈಟಲ್ ವೇಲ್ ನಾವು ಹೇಳೋದು ನಿಮ್ಮದು ಲೈಫ್ ಸ್ಟೈಲ್, ನಿಮ್ಮ ಸ್ಲೀಪ್, ನಿಮ್ಮದು ಒಂದು ಫುಡ್ಡು, ನೀವು ಯಾವ ಥರ ತಿಂತೀರಾ. ಸೊ ಓವರ್ ಆಲ್ ಟ್ರಿಗರಿಂಗ್ ಫ್ಯಾಕ್ಟರ್ಸಲ್ಲಿ ಕೆಲವೊಬ್ಬರಲ್ಲಿ ಏನಿರುತ್ತೆ ಅಂದರೆ ನೈಟ್ ಶಿಫ್ಟ್ಸ್ ಮಾಡ್ತಾ ಇರ್ತಾರೆ. ಸೊ ಅದು ಏನಾಗುತ್ತೆ, ಅವರಿಗೆ ಅವಶ್ಯಕತೆ ಇರುವಂಥದ್ದು, ಬಿಕಾಸ್ ಲೈಫ್ ಎಕ್ಸ್ಪೆಕ್ಟೇಷನ್ ಆ ಥರದ್ದಿದೆ. ಸೊ ಯಾವಾಗ ಅವರು ಕನ್ಸ್ಟಂಟ್ಲಿ ಒಂದು 2 ಮಂತು 3 ಮಂತು ಆ ಥರ ಒಂದು ರಾತ್ರಿ ಹೊತ್ತು ಆ್ಯಕ್ಟಿವ್ ಇರೋವಂಥದ್ದು, ಡೇ ಟೈಮ್ ಅಂತ ಮಲಗಿರುವಂಥದ್ದು. ಸೊ ಇದೇನಾಗುತ್ತೆ, ಸ್ವಲ್ಪ ದಿನವರೆಗೂ ನಿಮ್ಮ ದೇಹದಲ್ಲಿ ಏನಾದರೂ ನೀವು ಬೇರೆ ಆರೋಗ್ಯ ಸಮಸ್ಯೆ ಇಲ್ಲ, ನೀವು ಮುಂಚೆ ಎಲ್ಲ ಚೆನ್ನಾಗಿ ಫಿಟ್ನೆಸ್ ಫ್ಯಾಕ್ಟರ್ಸ್ನ ಮೇಂಟೈನ್ ಮಾಡ್ತಿದ್ರಿ, ಲೈಫ್ ಸ್ಟೈಲ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರಿ ಅಂದರೆ ಬೇಗನೆ ನಿಮ್ಗೆ ಯಾವುದೇ ರೀತಿ ಕಾಯಿಲೆಗೆ ಅದು ಒಳಗಾಗೋದಿಲ್ಲ ದೇಹ. ಬಟ್ ದೆನ್ ನೀವು ಮೊದಲಿಂದನೂ ಒಂದು ರೀತಿ ನಿಮ್ಮ ಲೈಫ್ ಸ್ಟೈಲ್ ಮೊದಲಿಂದನೂ ಚೆನ್ನಾಗೇ ಇಲ್ಲ, ಸ್ವಲ್ಪ ವ್ಯತ್ಯಾಸ ಆದಾಗ ದೇಹದಲ್ಲಿ, ಅದು ನಿಮ್ಮ ಲೈಫ್ನಲ್ಲಿ ಸ್ಲೀಪ್ ಇಶ್ಯೂಸ್ ಆಗಿರಬಹುದು, ಅಥವಾ ನೀವು ಒಂದು 3 ಅವರ್ 4 ಅವರ್ ಆ್ಯಕ್ಟಿವ್ ಇರುವಂಥವ್ರು ಕಂಟಿನ್ಯೂಸ್ಲಿ 10 ಅವರ್ ನಿಮ್ಮ ಕೆಲಸ ಮಾಡೋಕ್ಕೆ ಬರುತ್ತೆ, ಒಂದು ಬಿಟ್ಟು 4 ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆವಾಗ ತಗೊಳ್ಳುವಂಥ ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟ್ರೈನ್ ಏನಿದೆ ಅದು ಮೇಜರ್ಲಿ ಏನಾಗುತ್ತೆ, ಟ್ರಿಗರ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಒಂದು ಥೈರಾಯ್ಡ್ಗೆ ಓವರ್ ಪ್ರೆಷರ್ ಕೊಡುತ್ತೆ. ವೆನ್ ಯು ಆರ್ ಗಿವಿಂಗ್ ಲಾಟ್ ಆಫ್ ಎಕ್ಸ್ಟ್ರಾ ಪ್ರೆಷರ್, ನಿಮ್ಮ ರುಟೀನಲ್ಲಿ ಅದು ಎಕ್ಸ್ಟ್ರಾ ಅಡಿಷನ್ ಹಾಕೊಂಡು ಹೋಗುತ್ತೆ. ಆವಾಗ ನಿಮ್ಮ ಬಾಡಿ ಅದಕ್ಕೆ ಅಡಾಪ್ಟ್ ಆಗದೆ ಇದ್ದಾಗ ಈ ಥರ ಇಂಬ್ಯಾಲೆನ್ಸಸ್ಗೆ ಒಳಗಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಥೈರಾಯ್ಡ್ ಡಿಸಾರ್ಡರ್ಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ? ಬೇಸಿಕಲಿ ಏನಾಗುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದನ್ನು ತುಂಬ ಜನ ಏನು ಮಾಡ್ತಾರೆ, ತುಂಬ ಇನ್ಫ್ರೀಕ್ವೆಂಟ್ ಆಗಿ ತಾವೇ ಡಿಸಿಷನ್ಗೆ ಬರ್ತಾರೆ. ಈಗ ಒಂದು ಥೈರಾಯ್ಡ್ ಕೆಲಸ ಸರಿ ಮಾಡ್ತಿಲ್ಲ ಅನ್ನೋದಕ್ಕೆ ಕಾರಣನ ನಾವು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಸಂಪೂರ್ಣ ಕೇಸ್ ಅನಾಲಿಸಿಸ್ ಮುಖಾಂತರ ನಾವು ಕಂಡು ಹಿಡಿದು ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಬೇರೆ ಕನ್ವೆನ್ಷನಲ್ ಏನಾಗಿರುತ್ತೆ, ಥೈರಾಯ್ಡ್ ಕಡಿಮೆ ಇದ್ದರೆ ಅದಕ್ಕೆ ಕರೆಕ್ಟಾಗಿ ಸಪ್ಲಿಮೆಂಟ್ ಕೊಡ್ತಾರೆ. ಸೊ ಏನೇ ಇದ್ರೂ ಕೂಡ ಅದು ಅದಕ್ಕೆ ತಕ್ಕನಾಗೆ ಸಿಂಪ್ಟಮ್ಯಾಟಿಕ್ ಇರುತ್ತೆ. ಬಟ್ ನಾವಿಲ್ಲಿ ಮೂಲ ಕಾರಣ ಕೊಟ್ಟಾಗ ಅವರದ್ದೇ ಥೈರಾಯ್ಡ್ ಗ್ರಂಥಿ ನ್ಯಾಚುರಲ್ ಆಗಿ ಬೇಕಾಗುವಷ್ಟು ಹಾರ್ಮೋನ್ ರಿಲೀಸ್ ಮಾಡೋದ್ರ ಮುಖಾಂತರ ಅವರ ದೇಹದಲ್ಲಿ ಆಗಿರುವಂಥ ಪ್ರತಿಯೊಂದು ಸಮಸ್ಯೆಗಳೇನಾಗಿರುತ್ತೆ ಆ ಸಮಸ್ಯೆಗಳನ್ನು ಸ್ಟೇಬಿಲೈಸ್ ಮಾಡಿಕೊಂಡು ನಾರ್ಮಲ್ ಥೈರಾಯ್ಡ್ ಫಂಕ್ಷನಾಲಿಟಿಗೆ ಸಹಾಯ ಮಾಡುವಂಥ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಸಿನ್ಸು ನಮ್ಮ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ದೀರಾ, ಮಾಹಿತಿಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು. ಓಕೆ, ನಮಸ್ತೆ. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಸ್ನೇಹ ಅವರು. ನೇರ ಭೇಟಿಗಾಗಿ ಇರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ನಂಬರ್ 180010811212. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.